ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈಗ ಎಲ್ಲರಿಗೆ ಗೊತ್ತಿರುವಂತೆ ಎರಡನೇ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎರಡನೇ ಎಕ್ಸಾಮ್ದ ರಿಸಲ್ಟ್ ಅನೌನ್ಸ್ ಆಗಿದೆ. ಮತ್ತು ಈಗ ನೆಕ್ಸ್ಟ್ ಅಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಅಂದರೆ ಅವರ ರಿಸಲ್ಟ್ ಅಂದರೆ ಅವರು ಪಡೆದ ಅಂಕಲಿಂದ ಅವರಿಗೆ ಸಂತುಷ್ಟಿ ಇಲ್ಲ, ಅವರಿಗೆ ಮತ್ತು ಅಂಕ ಬೇಕಾಗಿತ್ತು. ಅದಕ್ಕೆ ಅವರು ಈಗೇನು ಮಾಡಬೇಕಂದ್ರೆ ಯಾರು ತಮ್ಮ ರಿಸಲ್ಟ್ಲಿಂದ ಸಂತುಷ್ಟಿ ಇಲ್ಲ ಅವರಿಗೆ ತಾವು ಏನು ಮಾಡಬೇಕಂದ್ರೆ ರಿವ್ಯಾಲ್ಯೂಷನ್ ಹಾಕಬೇಕು. ಈಗ ಫಸ್ಟ್ ಸ್ಕ್ಯಾನ್ ಕಾಪಿ ಪಡೆಯಬೇಕು ಮತ್ತು ಸ್ಕ್ಯಾನ್ ಕಾಪಿ ಲಾಸ್ಟ್ ಡೇಟ್ ಯಾವಾಗಿದೆ ಮತ್ತು ರಿವ್ಯಾಲ್ಯೂಷನ್ ಯಾವಾಗ ಹಾಕಬೇಕು ಸಂಪೂರ್ಣ ಮಾಹಿತಿಗಳನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಇನ್ನು ನೋಡ್ರಿ, ಇದು ಒಂದು ಮೆಸೇಜ್ ಬಂದಿದೆ, ಎಲ್ಲರಿಗೆ ಗಮನವನ್ನು ಈ ಮೆಸೇಜನ್ನು ನೋಡಬೇಕು. ಇದು ನಮ್ಮ ಬೋರ್ಡ್ ಬರ್ತಿದೆ, ಕರ್ನಾಟಕ ಬೋರ್ಡ್. ಏನು ಮೆಸೇಜ್ ಇದೆ ಅಂದರೆ ಫಸ್ಟ್ ಇಲ್ಲಿ ನಾವು ನೋಡಬೇಕು. ನಿಮ್ಮದು ಫಸ್ಟ್ ಛಾಯಾಪ್ರತಿಗಾಗಿ ಅರ್ಜಿ ಸಲ್ಲಿಸುವ ಪ್ರತಿ ವಿಷಯಕ್ಕೆ ಎಷ್ಟು ರೂಪಾಯಿಗಳು ಅಂದರೆ ಎಷ್ಟು ರೂಪಾಯಿ ಪ್ರತಿ ವಿಷಯಕ್ಕೆ ಎಷ್ಟು, ಸ್ಕ್ಯಾನ್ ಕಾಪಿಗೆ 530 ರೂಪಾಯಿ, ಪ್ರತಿಯೊಂದು ಸ್ಕ್ಯಾನ್ ಕಾಪಿಗೆ 530 ರೂಪಾಯಿ ಇದೆ. ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ರಿವ್ಯಾಲ್ಯೂಯೇಷನ್ ಹಾಕ್ತಿರಲ್ಲ ಅದಕ್ಕೆ 1670 ರೂಪಾಯಿ. ಇದು ಇದು ಮತ್ತು ಮರು ಎಣಿಕೆ ಅಂದರೆ ರೀಟೋಟಲಿಂಗ್ಗೆ ಯಾವುದೋ ದುಡ್ಡು ಇರಲ್ಲ. ಗೊತ್ತಾಯಿತು. ಇದು ನಿಮ್ಮದು ಫಸ್ಟ್ ಬೇಸಿಕ್. ಈಗ ಡೇಟ್ ನೋಡ್ರಿ, ಇಲ್ಲಿ ನಾವು ಡೇಟ್ ನೋಡ್ಬೋದು. ಅಂದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳು, ಛಾಯಾಪ್ರತಿಗಾಗಿ ಅರ್ಜಿ ಸಲ್ಲಿಸುವ ದಿನಾಂಕ. ಛಾಯಾಪ್ರತಿ ಅಂದರೆ ನಿಮ್ಮ ಸ್ಕ್ಯಾನ್ ಕಾಪಿ ಅಂದರೆ 21/5/2020 ಇವತ್ತಿನಿಂದ 23/5/2026 ಅಂದರೆ ನಿಮಗೆ 2 ದಿವಸದ ಅವಕಾಶ ಇದೆ. ಸ್ಕ್ಯಾನ್ ಕಾಪಿಗೆ ನೀವು ಅಪ್ಲೈ ಮಾಡಬೇಕು. ಛಾಯಾಪ್ರತಿ ಡೌನ್ಲೋಡ್ ಮಾಡಿಕೊಳ್ಳುವ ಪ್ರಾರಂಭ ಹಾಗೂ ಕೊನೆಯ ದಿನಾಂಕ ಅಂದರೆ ನಾಳೆಗೆ 22 ತಾರೀಕಿಗೆ ನೀವು 24 ತಾರೀಕು ತನಕ ತಾವು ಡೌನ್ಲೋಡ್ ಮಾಡಬೇಕು. ಇದಕ್ಕೆ ನಾನು ಪ್ರೊಸೆಸ್ ಹೇಳ್ತೀನಿ, ಹೇಗೆ ಡೌನ್ಲೋಡ್ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಡೇಟ್ ನೋಡಿರಿ. ಮತ್ತೊಂದು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಹಾಗೂ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಲು ಛಾಯಾಪ್ರತಿ ತೆಗೆದುಕೊಂಡ ಮಾತ್ರ ಅವಕಾಶವಿರುತ್ತದೆ. ಅಂದರೆ ಯಾರು ಸ್ಕ್ಯಾನ್ ಕಾಪಿಯನ್ನು ಪಡೆಯುತ್ತಾರೆ ಅವರೇ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ಗೆ ಹಾಕಬೇಕು, ಬೇರೆಯವರಿಗೆ ಇಲ್ಲ. ಅಂದರೆ 22ರಿಂದ 25 ಲಾಸ್ಟ್ 25 ತಾರೀಕು ತನಕ ನೀವು ರಿವ್ಯಾಲ್ಯೂಷನ್ನಿಗೆ ಅವಕಾಶ ಇದೆ. ಆಲ್ರೆಡಿ ವೆಬ್ಸೈಟ್ ಓಪನ್ ಇದೆ, ತಾವು ಅಲ್ಲಿ ಹೋಗಿ ಇದನ್ನು ಅಪ್ಲೈ ಮಾಡಬಹುದು. ಇದು ಗೊತ್ತಾಯಿತು. ಇದು ಡೇಟ್ ವೆರಿ ವೆರಿ ಇಂಪಾರ್ಟೆಂಟ್ ಡೇಟ್. ಮತ್ತೊಂದ್ಸಲ ನೋಡಿರಿ, ಇದು ಡೇಟನ್ನು ನೋಡ್ಕೊರಿ, ಮತ್ತು ನೀವು ಕನ್ಫ್ಯೂಸ್ ಆಗಬಾರದು. ಇದು ಡೇಟ್ ಇದೆ, ಆಯಿತು, ಇದು ಡೇಟ್ ಓಕೆ. ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಗಳು ಇದೆ, ಈ ಇನ್ಸ್ಟ್ರಕ್ಷನ್ ತಾವು ಓದಬೇಕು. ಇವು ತಪ್ಪು ಮಾಡಬಾರದು. ಅದಕ್ಕೆ ಮತ್ತು ನಿಮಗೆ ಗೊತ್ತಿರುವಂತೆ ಲಾಸ್ಟ್ ಡೇಟು ಇದು ಮತ್ತೊಂದು ಸಲ ಹೇಳ್ತಿದ್ದೇನೆ. ಲಾಸ್ಟ್ ಡೇಟ್ ನೋಡಿರಿ, ತಾವು ನೋಡಬಹುದು. ಇಲ್ಲಿ ಲಾಸ್ಟ್ ಡೇಟ್ ಅಂದರೆ ಇವತ್ತಿನಿಂದ ಸ್ಟಾರ್ಟ್ ಇದೆ. ನೀವು ಸ್ಕ್ಯಾನ್ ಕಾಪಿ ಇವತ್ತೇ ಪಡಿಬೇಕು. ಇದರದ್ದು ನಾನು ಏನು ಮಾಡ್ತಾ ಇದ್ದರೆ ಇದು ಕಾಪಿ ಇದೆ ಅಲ್ಲ, ಈ ಕಾಪಿದ PDF ಅಲ್ಲ, ನಾನು ಡಿಸ್ಕ್ರಿಪ್ಷನ್ ಹಾಕಿರುತ್ತೇನೆ. ತಾವು ಅಲ್ಲಿಂದ ಈ PDF ಅನ್ನು ಸಂಪೂರ್ಣವಾಗಿ ನೋಡಬಹುದು. ಅಲ್ಲಿಂದ ನಿಮಗೆ ಒಂದು PDF ಸಿಗುತ್ತದೆ, ಅಲ್ಲಿ ಹೋಗಿ ನೋಡಿ, ವಿಸಿಟ್ ಮಾಡಿ ನೋಡಿ ನಾವು ಡಿಸ್ಕ್ರಿಪ್ಷನ್ದಲ್ಲಿ. ಮತ್ತು ನೆಕ್ಸ್ಟ್ ಅಲ್ಲ, ನಾನು ಈ ಹೇಗೆ ಅಪ್ಲೈ ಮಾಡಬೇಕು ನಂತೂ ಅದು ಕ್ಲಿಯರ್ ಆಗಿ ತಿಳಿಸ್ತೀನಿ. ಸ್ಕ್ಯಾನ್ ಕಾಪಿ ಹೇಗೆ ಪಡಬೇಕು, ಹೇಗೆ ರಿವ್ಯಾಲ್ಯೂಷನ್ ಆಗಬೇಕು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಯಕ್ಕೆ ಇಷ್ಟಪಡ್ತೀನಿ ಎಂದು ಹೇಳುತ್ತಾ, ವಿಡಿಯೋ ಸರ್ಚಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೆ ಧನ್ಯವಾದಗಳು.